ನಮಸ್ಕಾರ ಬಂಧುಗಳೇ, ನೀವು ಕಲ್ಯಾಣ ಕರ್ನಾಟಕ ಭಾಗದವರ? ಹಾಗಾದರೆ ನಿಮ್ಮ ಹಕ್ಕಿನ 371J ಪ್ರಮಾಣ ಪತ್ರದ ಬಗ್ಗೆ ಈ ವಿಷಯಗಳು ನಿಮಗೆ ಖಂಡಿತ ಗೊತ್ತಿರಲೇಬೇಕು. ಮೊದಲನೆಯದಾಗಿ ಈ 371J ಪತ್ರ ಎಲ್ಲಿ ಮತ್ತು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಗೊತ್ತಾ? ಸರ್ಕಾರದ ಉದ್ಯೋಗದ ನೇಮಕಾತಿಗಳಲ್ಲಿ ವಿಶೇಷ ಮೀಸಲಾತಿ ಪಡೆಯಲು ಇದು ಅತ್ಯಗತ್ಯ. ಅಷ್ಟೇ ಅಲ್ಲ, ಮೆಡಿಕಲ್, ನೀಟ್, ಇಂಜಿನಿಯರಿಂಗ್, ಕೆಸೆಟ್ ಸೇರಿದಂತೆ ಯಾವುದೇ ಉನ್ನತ ಶಿಕ್ಷಣ ಅಡ್ಮಿಷನ್ನಲ್ಲಿ ಸೀಟು ಪಡೆಯಲು ಮತ್ತು ಸರ್ಕಾರಿ ಸ್ಕಾಲರ್ಶಿಪ್ಗಳಿಗೆ ಇದು ಕಡ್ಡಾಯವಾಗಿ ಬೇಕು. ಈಗ 371J ಸರ್ಟಿಫಿಕೇಟ್ ಮಾಡಿಸಲು ಏನೆಲ್ಲ ದಾಖಲೆ ಬೇಕು ಅಂತ ನೋಡೋಣ. ಅರ್ಜಿದಾರರ ಆಧಾರ್ ಕಾರ್ಡ್, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದುತ್ತ ಸ್ಟಡಿ ಸರ್ಟಿಫಿಕೇಟ್, ಒಂದು ವೇಳೆ ಓದಿಲ್ಲದಿದ್ದರೆ ಇಲ್ಲಿ 10 ವರ್ಷ ವಾಸವಾಗಿದ್ದೀರಿ ಅನ್ನೋದಕ್ಕೆ ತಹಸೀಲ್ದಾರ್ ನೀಡಿದ ವಾಸಸ್ಥಳ ದೃಢೀಕರಣ ಪತ್ರ, ತಂದೆ ಅಥವಾ ತಾಯಿ 371J ಪ್ರಮಾಣ ಪತ್ರ ಅಥವಾ ಅವರ ಶಾಲಾ ದಾಖಲಾತಿಗಳು, ಹಾಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ರೇಷನ್ ಕಾರ್ಡ್. ಈ ಎಲ್ಲ ದಾಖಲೆಗಳೊಂದಿಗೆ ನೀವು ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಸೇವಾ ಸಿಂಧು ಅಥವಾ ಜನಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ನಿಮ್ಮ ಬಳಿ ಇನ್ನೂ 371J ಸರ್ಟಿಫಿಕೇಟ್ ಇಲ್ಲದಿದ್ದರೆ ಹಿಂದೆ ಅರ್ಜಿ ಹಾಕಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. वीडियोस बनाने हैं फिल्मोरा है ना।